ದ ರೂಲರ್ಸ್ ಚಲನಚಿತ್ರದ ನಾಯಕರಾದ ಸಂದೇಶ್ ರವರ ಆಗಮನದ ಕ್ಷಣ. ರೋಣನಗರದ ರೇಣುಕಾ ಚಿತ್ರಮಂದಿರದಲ್ಲಿ ದ ರೂಲರ್ಸ್ ಚಲನಚಿತ್ರದ ನಾಯಕರಾದ ಡಾಕ್ಟರ್ KM ಸಂದೇಶ್ ರವರು ಉತ್ತಮವಾದ ಸಂದೇಶ ಸಾರುವ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. KM ಸಂದೇಶ್ ರವರು ರೋಣನಗರದ ರೇಣುಕಾ ಚಿತ್ರಮಂದಿರಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಸಂದೇಶ್ ರವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅದೇ ರೀತಿಯಾಗಿ ರಘು ಕಲ್ಮೇಶ್ವರ್ ಸಮಾಜ ಸೇವಕರು ರೂಲರ್ಸ್ ಚಲನಚಿತ್ರದ ಪರವಾಗಿ ಅಭಿಪ್ರಾಯವನ್ನು ಇವರು ಕೂಡ ವ್ಯಕ್ತಪಡಿಸಿದರು ನಮ್ಮ ವಾಹಿನಿಯೊಂದಿಗೆ. ಈ ಸಭೆಯಲ್ಲಿ ಹಲವಾರು ಪ್ರಮುಖ ದಲಿತ ಮುಖಂಡರು ಹಾಗೂ ರೋಣನಗರದ ಎಲ್ಲ ಚಲನಚಿತ್ರ ವೀಕ್ಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್. ಸ್ವಲ್ಪ ಸೈಡ್ ಸ್ವಲ್ಪ ನಾನು ಹಾಕ್ತೀನಿ. ರೋಣನಗರಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದ ಪರವಾಗಿ ಸ್ವಾಗತ. ನಮ್ಮ ರಾಷ್ಟ್ರ ಕ್ರಾಂತಿ ಚಾನಲ್ ವತಿಯಿಂದ ನಿಮಗೆ ಸ್ವಾಗತ. ಇಷ್ಟೆಲ್ಲ ಅಭಿಮಾನವನ್ನು ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಸರ್? ತುಂಬ ಖುಷಿ ಆಗುತ್ತೆ. ಇಲ್ಲಿಂದ ನಮ್ಮ ಕೋಲಾರ ಹತ್ರ ಸುಮಾರು ಒಂದು 500 ಕಿಲೋಮೀಟರ್ ದೂರ. ಇಲ್ಲಿಂದ 500 ಕಿಲೋಮೀಟರ್ ದೂರ. ಆದರೂ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಸಂಜೆಯಿಂದಲೇ ಎಲ್ಲ ಜನಪರ ಸಂಘಟನೆಗಳು ಮತ್ತು ಎಲ್ಲ ಗ್ರಾಮದ ಯುವಕರು ಸುಮಾರು ಜನ ಬಂದು ಆದಷ್ಟು ಬೇಗ ಬರ್ರಿ, ನಿಮ್ಮನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳಿರೋವಂಥದ್ದು. ಮತ್ತು ಅದ್ರ ಜೊತೆಗೇನೆಂದರೆ ರೋಣಾಗ ನಾನು ಬರ್ತಾ ಇರೋವಂಥದ್ದು ಮೊಟ್ಟ ಬಾರಿಗೆ ಸಿನಿಮಾ ಹಿಟ್ಟು ಹೊಡೆದ್ಮೇಲೆ ನಾನು ಹೇಳಿದ್ದೆ ಮೊದಲೇ, ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ 30ನೇ ತಾರೀಕು. ಸಿನಿಮಾ ಜನ ಹೋಗಿ ನೋಡಿ ಗೆದ್ದಿದೆ ಅಂದರೆ ಮಾತ್ರನೇ ನಾನು ಸಿನಿಮಾ ನೋಡೋಕೆ ಹೋಗ್ತೀನಿ, ಇಲ್ಲಾಂದರೆ ಯಾರ ಹತ್ರನೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಸರ್. ಯಾಕಂದರೆ ಇತ್ತೀಚೆಗೆ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳಿಗಿಂತ ದ ರೂಲರ್ಸ್ ಚಿತ್ರ ನಂಬರ್ 1ನಲ್ಲಿದೆ. ಎಲ್ಲ ಕಡೆನೂ ಟ್ರೆಂಡಿಂಗಲ್ಲಿ ಕೂಡ ನಂಬರ್ 1. ಎಲ್ಲರೂ ಕರ್ನಾಟಕದಾದ್ಯಂತ ಎಲ್ಲರೂ ನಮಗೊಂದು ದೊಡ್ಡ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ, ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಕೊಟ್ಟಿರೋಂಥ ಅವಕಾಶನ ನಾವು ಉಳಿಸ್ಕೊಂಡು ಜನರ ಮನಸ್ಸಲ್ಲಿ ನಾವು ಗೆದ್ದಿದ್ದೀವಿ ಸರ್. ಧನ್ಯವಾದಗಳು. ಈಗ ಈ ಪಿಕ್ಚರಲ್ಲಿ ಆ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಯಾಕೆ ಅಂತ ಸರ್? ನೀವು ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಈ ಬೇರೆ ಬೇರೆ ವಿಚಾರಗಳಲ್ಲಿ ತಂದೆ ತಾಯಿ ಮಾತು ಕೇಳ್ದಿರ ಪಾಪ ದೊಡ್ಡ ಮಟ್ಟದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ತಂದೆ ತಾಯಿ ಕಷ್ಟಪಡ್ತಾ ಇದ್ರೆ ಹೆಣ್ಮಕ್ಳು ತಪ್ಪು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ದ ರೂಲರ್ಸ್ ಚಲನಚಿತ್ರ ಮಾಡಿದ್ವಿ. ಫೇಕ್ ಲವ್ ಕಂಟ್ರೋಲ್ ಮಾಡಬೇಕು ಅಂತ ಮಾಡಿದ್ವಿ. ಟೈಟಲ್ ದಿ ರೂಲರ್ಸ್ ಅದು ಒಳ ಒಂದು ವಿಮರ್ಶಾತ್ಮಕ ಆಲೋಚನೆ ಏನು ಸರ್? ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಇವತ್ತೇ ನಿಮ್ಮ ಗೋಡೆಗಳ ಮೇಲೆ ಬರೆದುಕೊಳ್ರಿ, ಈ ದೇಶನ ಭಾರತ ದೇಶವನ್ನು ಆಳಂಥದ್ದು ನನ್ನ ಜನ, ರೂಲರ್ಸ್ ಆಗೋರು ನನ್ನವರು ಅಂತ ಹೇಳ್ಬಿಟ್ಟು ಅವತ್ತು ಹೇಳ್ತಾರೆ ಅಂಬೇಡ್ಕರ್ ಅವರು. ಅದೇ ಥರ ಹೆಣ್ಣುಮಗಳು ಕೂಡ ರೂಲರ್ ಆಗ್ತಾರೆ. ದನದ ಕೊಠಡಿಯಲ್ಲಿ ಇದ್ದಂಥ ಹೆಣ್ಣುಮಗಳು ಅಂದರೆ ಭಾರತ ದೇಶದ ಮನುವಾದ ಹೆಣ್ಮಗಳನ್ನ ಕರ್ಕೊಂಡೋಗಿ, ಅಂದರೆ ಭಾರತ ದೇಶದಲ್ಲಿರೋಂಥ ಜಾತೀಯತೆ, ಭಾರತ ದೇಶದಲ್ಲಿರೋಂಥ ಮನುವಾದ ಹೆಣ್ಮಗಳನ್ನ ಕರ್ಕೊಂಡೋಗಿ ದನದ ಕೊಠಡಿಯಲ್ಲಿ ಕಟ್ಟಾಗುತ್ತೆ. ಅದೇ ಭಾರತ ದೇಶದ ಸಂವಿಧಾನ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಚೇರ್ಮನ್ ಸೀಟ್ ಮೇಲೆ ಕೂಸುತ್ತೆ. ಇದು ಅಂಬೇಡ್ಕರ್ ಅವ್ರಿಗಿರುವಂಥ ಪವರ್ ಭಾರತ ದೇಶ. ನಮ್ಮ ಭಾರತ ದೇಶದ ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಸರ್. ಇನ್ನೊಂದು ನೈಜ ಘಟನೆ ಆಧಾರಿತ ಅಂತ ಹೇಳಿದ್ದಾರೆ. ಆ ನೈಜ ಘಟನೆ ಯಾವ ಒಂದು ಪ್ರದೇಶ? 2017ರಲ್ಲಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಲ್ಲಿ ಆ ರೂಪಾ ಪಾತ್ರದ ಮುಖಾಂತರ ನಾನು ನಿಮಗೆ ಚಲನಚಿತ್ರ ನೋಡಿದ್ದೇನೆ ಸರ್. ಆ ರೂಪಾ ಪಾತ್ರದ ಮುಖಾಂತರ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದೆ. ಆ ರೂಪಾ ಪಾತ್ರದ ಮುಖಾಂತರ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಲ್ಲ, ಅದ್ರದ್ದು ಏನಾದರೂ ಇನ್ನೂ ವಿಚಾರಗಳು ಉಳಿದಿದೆಯಾ ನಿಮ್ಮ ಮನಸ್ಸಲ್ಲಿ? ಸರ್, ರೂಪಾ ಪಾತ್ರ ಇದ್ರದ ರೂಲರ್ಸ್ ಯಾವಾಗ ಹುಡುಗಿ ಅಧ್ಯಕ್ಷ ಅದರಲ್ಲಿ ಮುಗೀತು, ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡ ಪಾತ್ರಗಳು ಬರುತ್ತೆ, ತೋರಿಸ್ತೀನಿ. ಆರಾಮ ಹಾಕೊಂಡ್ಬಿಡ್ರಿ. ನೀವೊಂದು ಕೊಡ್ಬೇಕಾಗಿತ್ತು. ಅವರು
ನೋಡ್ರಿ ಒಂದು ನಿಮಿಷ ಸರಿ ಸ್ವಲ್ಪ ಹಾಕ್ರಿ ಮುಗಿಸ್ರಿ. ಸ್ವಲ್ಪ ಸರ್ಕಾರಿ ಒಂದು ಇಟ್ಟು ನೋಡ್ರಿ ಈ ಕಡೆ ನೋಡ್ರಿ ಸರ್, ನೀವು ತೊಗೊಂಡ್ರಿ ಈಗ ಸ್ವಲ್ಪ ಸರ್ಕಾರಿ ಈ ಕಡೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಪಿಕ್ಚರ್ ಸಂದೇಶ್ವರ ಫ್ಯಾಮಿಲಿಯಲ್ಲಿ ಹುಟ್ಟಿ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಪಿಕ್ಚರ್ ನೋಡಿದ್ರೆ ಪಿಕ್ಚರ್ ಇತಿಹಾಸ ನೋಡಿದ್ರೆ ಯಾರ್ಯಾರು ಪಿಕ್ಚರ್ ನೋಡಿಲ್ಲ ಒಂದೇ ಶರ್ಟ್ ಪೂರ 2.5 ತಾಸು ಪಿಕ್ಚರ್ ಮುಗಿಯೋವರೆಗೆ ಒಂದೇ ಶರ್ಟ್ ಯಾಕೆ ಯೂಸ್ ಮಾಡ್ಯಾರ ಅಂದ್ರೆ ಇದಕ್ಕಿನ ಇದೇ ಒಂದು ಈ ಕೆಲವೊಂದು ಈಗ ನಾವು ಶಾಣ್ಯರಾಗಿವಿ. ನಾವು 18 ಏಜ್ ಇದ್ದಾಗ ಕಪ್ಪ ಬಜ್ಜಿ ಎತ್ತು ನೀರು ಹಾಕೋದು, ಏನು ಚೀಲ ಮಾಡೋದು ಇಂಥವು ಈಗ ಉಣ್ಣಾಳ್ ಕಾಲಕ್ಕೆ 20 ಟೈಮ್ ಬಂದಿದ್ದೀನಿ. ಎಲ್ಲಿ ಸೀನ್ ನಡೀತಿತ್ತು, ಎಲ್ಲಿ ಏನು ಮಾಡ್ತಿತ್ತು ಅಂದ್ರೆ ಈ ಪಿಕ್ಚರ್ ಬಗ್ಗೆ ಸಂದೇಶವ್ರು ಯಾವ ಥರ ಸೋರಿಸಿದಾರಲ್ಲ ಅದೇ ಥರ ನೀವು ಜೀವನ ಘಟನೆಯಲ್ಲಿ ಅದೇ ಥರ ಹೋರಾಟಗಾರ ಇದ್ದೀವಿ. ಇದೇ ಸಲ ಫಸ್ಟ್ ಟೈಮ್ ಬಂದೀನಿ. ಚೀಲ ಎಂಬುದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತದೆ, ನಮಗೊಂದು ಕಾಲ್ ಮಾಡಿರಿ. ಯಾವುದೇ ಚಲನದವರಲ್ಲಿ ಯಾವುದೇ ಒಂದು ಬದುಕುವವರಲ್ಲಿ ಎಲ್ಲೇ ಅದು ಬಂದು ನ್ಯಾಯಿಸ್ಕೊಳ್ಳೋದು ರಘುಪುರೀಶ್ವರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೀಡಿಯಾ ಮುಖಾಂತರ. ಮತ್ತು ಇನ್ನೊಂದು ಈ ರೋಣಾಳ ತಾಲೂಕೊಳಗೆ ಏನ್ರಿ ರೋಣಾಳ ತಾಲೂಕೊಳಗೆ ಒಂದು ನಿಜವಾದ ಘಟನೆ ನಡೆದತ್ತೇಳಿ ನಮ್ಮ ವಿಶೇಷ ಅದ. ಇದು ಪಿಕ್ಚರ್ ನೆಕ್ಸ್ಟ್ ಮುಗಿದಿಂದ ಈಗ ನೆಕ್ಸ್ಟ್ ಅದೇ ಫಿಲ್ಮ್ ಆಗದ. ರೋಣಾಳ ತಾಲೂಕೊಳಗೆ ಒಂದು ಹಳ್ಳಿ ಬರ್ತದೆ, ಹಳ್ಳಿ ಹೆಸರು ನೆನಪುರಂದ್ರೆ ಅದೇ ಸಂದೇಶ ನಾವು ಕೂಡ ಫಿಲ್ಮ್ ಮಾಡಾಕ್ತೀವಿ. ಈಗ ಆದಟ್ಟು ಇವತ್ತು ಫಿಲ್ಮ್ ನೀವು ಎಲ್ಲರೂ ನೋಡ್ರಿ. ನಾಳೆಗಡೆ ಒಂದು ಏನು ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ತಂದು ಮೊದಲು ಫಿಲ್ಮ್ ತೋರಿಸಿ ಯಾವತ್ತನ್ನು ಮಾಡಿದ್ರೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ರಘು ಕನ್ನೇಶ್ವರ್ ಅವ್ರಿಗೆ, ರಘು ಕನ್ನೇಶ್ವರ್ ಅವ್ರಿಗೆ ದಯವಿಟ್ಟು ಎಲ್ಲ ಸುತ್ತಮುತ್ತಲ್ಲಿ ಇರ್ತಕ್ಕಂಥ ಗ್ರಾಮದ ಎಲ್ಲ ನನ್ನ ಸೋದರ ಸೋದರಿಯರು ದಯವಿಟ್ಟು ಸಮುದಾಯದ ಎಲ್ಲ ಎಷ್ಟು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಮತ್ತು ಯುವಕರು ಪ್ರತಿ ಕುಟುಂಬದವರು ಕುಂತು ನೋಡ್ಬೇಕಾದಂತ ಒಂದು ಏಕೈಕ ಚಿತ್ರ ಅಂದ್ರೆ ದ ರೂಲರ್ಸ್ ಚಿತ್ರವನ್ನು ದಯವಿಟ್ಟು ನೀವೆಲ್ಲರೂ ನೋಡಿ. ಸಮುದಾಯದ ಮಹಿಳೆಯರಿಗೆ ಎಷ್ಟು ಅನ್ಯಾಯ ಮಾಡ್ತಾರ, ನಾವು ಮಹಿಳೆಯರಿಗೆ ಎಷ್ಟು ಜಾಗೃತಿಯಿಂದ ಇಟ್ಕೋಬೇಕು ಅಂತಂದು ಒಂದು ಸಂದೇಶ ಅವ್ರು ಒಳ್ಳೆ ಸಂದೇಶ ಕೊಟ್ಟರ. ಆ ಸಂದೇಶದಿಂದ ನಾವು ಒಳ್ಳೆ ಸಂದೇಶದೊಳಗೆ ಹೋಗ್ಬೇಕು. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡ್ರಿ, ಒಳ್ಳೆ ಸಂದೇಶ ಐತಿ. ನನ್ನ ಹೆಸರು ಶರ್ಮ ದೊಡ್ಡಮನೆ ಅಂತಂದು ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಜೋರ್ ಮಾತಾಡೋದು. ಬನ್ನಿ ಜೋರು ತುಂಬ ಚೆನ್ನಾಗಿದೆ. ಉಲ್ಲಾಸ್ ಚಲನಚಿತ್ರ ರಾಜ್ಯಾದ್ಯಂತ ತುಂಬ ಯಶಸ್ವಿಯಾದ ಭಾಷೆ. ಯಾಕಂದರೆ ಒಳ್ಳೆಯ ಕಥೆ ಇದೆ, ಒಳ್ಳೆ ಕಾಲೇಜು ಹೋಗುವಂಥ ತುಂಬ ತಿಳ್ಕೋಬೇಕಾದ ವಿಷಯ ಇದೆ. ಯಾಕಂದರೆ ಎಲ್ಲರಿಗೂ ಒಳ್ಳೆಯ ಸಂದೇಶ ಇದೆ. ಇಂಥ ಚಲನಚಿತ್ರ ಇಂಥ ಅರ್ಥರು ಬರಬೇಕಂತ ನಮ್ಮ ಆಸೆ. ಜೈ ಭೀಮ್. ಈ ಚಲನಚಿತ್ರ ನೋಡಿ ಏನನ್ನು ಯಾಕಂದ್ರೆ ನಮ್ಮ ಈ ಜಾತಿಯಾಗ ಹಿಂಗಿಡ್ತಾರ, ನಮ್ಮನ್ನ ಕಷ್ಟ ಆಗುತ್ತೆ ಸರ್. ನಾವು ಒಂದು ಮೆಟ್ರಿಕ್ ಬೆಳಿಬೇಕಲ್ಲ ಅಂತಂದು ಸರ್. ವೆರಿ ಗುಡ್. ಹಾಗಾದ್ರೆ ಲಾಸ್ಟ್ ಸೀನ್ ಒಳಗೆ ಆಕಿ ವಾರ್ಡ್ ಮೆಂಬರ್ ಅಧ್ಯಕ್ಷರಾದ್ರಲ್ಲ, ಅದನ್ನ ನೋಡಿ ಭಾಳ ಖುಷಿ ಸರ್. ನಾವು ಹೆಮ್ಮೆ ಅನಿಸುತ್ತೆ ಸರ್. ಅದನ್ನ ನೋಡಿ ನಿಮಗೂ ಯಾವ್ದಾರ ಸ್ಥಾನ ನಾವು ಒಂದು ಸ್ಥಾನ ಮಾಡ್ಬೇಕಲ್ಲ, ನಾವು ಇದು ಒತ್ತಿಲಿದ್ರ ಅಂತ ನಮಗೆ ಭಾಳ ಖುಷಿ ಆಯ್ತು ಸರ್. ಅಕ್ಕಾರ ನಿಮ್ಮ ಹೆಸರು? ಈ ಚಲನಚಿತ್ರ ನೋಡಿ ನಿಮಗೆ ಅಲ್ಲ ಯಾವ ಥರ ಬದುಕಬೇಕು ಅನ್ನೋ ಯಾವ ಥರ ಈ ಚಲನಚಿತ್ರ ನೋಡಿ ನಿಮಗೆ
ಸಮಸ್ಯೆ ಆಯ್ತು ಅದೆಲ್ಲ ಈಗ ನಡೀತಲ್ರಿ ಅದೆಲ್ಲ ಬದುಕ್ಬೇಕಲ್ಲ ಚಲೋ ಆಯ್ತು. ಅಮ್ಮಾರೆ, ನಿಮ್ಮ ಹೆಸರು ಈ ಪಿಕ್ಚರ್ ನೋಡಿ ನಿಮಗೆ ಏನು ಅನಿಸ್ತ್ರಿ? ಚಲೋ ಐತಿ. ಒಂದು ಕ್ವಶನ್ ಕೇಳ್ರಿ. ಅಲ್ಲಿ ರೂಪಾಯಿ ಒಂದು ಹುಡುಗಿ ಮ್ಯಾಗ ಅನ್ಯಾಯ ಆಗುತ್ತಲ್ಲ, ಆ ಟೈಮ್ ಒಳಗೆ ನಿಮ್ಮ ಅನಿಸಿಕೆ ಏನು ಆ ಥರ ಇರೋದು? ಹಿಂದಿಂದೆಲ್ಲ ಇದು ಮುಂದೆ ಈಗ ಕಾಣುತ್ತಾರೆ ಅಲ್ಲ ಅಮ್ಮ, ಅನ್ಯಾಯ ಆದ್ರೆ ಸ್ಟೇಷನ್ಗೆ ಹೋಗ್ಬೇಕು ಅನಿಸ್ತೋ ಏನ? ನಮ್ಗೆ ಟೇಷನ್ ಕಾಣಬೇಕನ್ನಿಸ್ತೈತೆ ನನಗೆ. ಈಗ ಆ ಥರ ಅನ್ಯಾಯಗಳು ಆಗೋದ್ರಿಂದ ನಿಮಗೆ ಸ್ಟೇಷನ್ಗೆ ಹೋಗ್ಬೇಕು ಅನ್ನಿಸ್ತು ಏನು ವ್ಯಕ್ತಿ ಕಡೆ ಹೋಗ್ಬೇಕು? ಹೋಗಬೇಕನ್ನಿಸ್ತು ನಮಗೆ. ಹಿಂದಿಂದು ನಮ್ದು ಎಲ್ಲ ಏನು ಇದ್ದಿದ್ದಿಲ್ಲ ಹಿಂಗ. ಈಗ ಮಾತ್ರ ಟೇಷನ್ ಹೋಗಬೇಕು. ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಕನ್ಫರ್ಮ್ ಆತಾ? ಆತು. ಈಗ ಪಿಕ್ಚರ್ ಒಳಗೆ ಲಾಸ್ಟಲ್ಲಿ ಹಾಕಿ ಅಧ್ಯಕ್ಷರಕ್ಕಾರ ಅದೇ ಥರ ನಿಮ್ಮ ಸ್ವಸ್ಥರಿಗೆ ಆ ಥರ ಅವಕಾಶಗಳು ಬಂದ್ರೆ ನೀವು ಕೊಡಿಸ್ತೀರ? ಆಯ್ತಾ? ಅದು ಒಂದು ಸರ್ ನಮ್ಗೆ ಸರ್ ನಮ್ಮ ಊರಾಗ ಹೆಂಗೈತಿ ಸರ್, ನಮ್ಗೆ ಈಗ ಏನು ಸವಲತ್ತು ಬರ್ತದೆ ಏನು ಕೊಡಿಸ್ಕೊಡಲ್ಲ ಸರ್. ಹಂಗತಿ ಪಂಚಾಯತ್ ಒಳಗ ಏನು ಬರ್ತೈತಿ